ನೋಡಿ ಈ ಥರ ಉಕ್ಕಬೇಕು. ಅದು ಫುಲ್ ಜಾರ್ ಅಂತ ಹೇಳಿದರೆ ಹಾಗೆಯೇ ಫುಲ್ ಜಾರೆಯಿಂದ ಹೊರಗಡೆ ಬರುವಂತಹ ಸೋಡಾ. ಫ್ರೆಂಡ್ಸ್, ನಾನಿವತ್ತು ಉಂಟಲ್ಲ ನಿಮಗೆ ಕೇರಳದ ಸ್ಪೆಷಲ್ ಫುಲ್ ಜಾರ್ ಸೋಡಾವನ್ನು ಮಾಡಿ ತೋರಿಸ್ತೇನೆ. ಕೇರಳದಲ್ಲಂತೂ ಇದು ಫೇಮಸ್ ಆದ ಒಂದು ಸೋಡಾ ಅಂತಲೇ ಹೇಳ್ಬೋದು. ಯಾವ ಅಂಗಡಿಯಲ್ಲಿ ಹೋದರೆ ಕೂಡ ಇದೊಂದು ಸಿಗ್ತದೆ. ಇದು ಮಾಡುವ ಶೈಲಿ ಡಿಫ್ರೆಂಟ್. ಮಾಡುವ ಶೈಲಿಗೆ ಉಂಟಲ್ಲ ಅದನ್ನು ಕುಡಿಬೇಕಂತೇಳಿ ಅನ್ನಿಸ್ತದೆ ನಮಗೆ, ಅಷ್ಟು ಚೆನ್ನಾಗಿರ್ತದೆ. ಯಾವ ರೀತಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಕೇರಳದ ಸ್ಪೆಷಲ್ ಫುಲ್ ಜಾರ್ ಸೋಡಾ ಮಸಾಲ ಮಾಡಲಿಕ್ಕೆ ನಾನಿಲ್ಲಿ ಏನೆಲ್ಲ ಯೂಸ್ ಮಾಡ್ತಾ ಇದ್ದೇನೆ ಅಂತ ಹೇಳಿ ನೋಡೋದಾದರೆ, ನೋಡಿ ನಾನಿಲ್ಲಿ ಒಂದು ಚಿಕ್ಕ ಕಪ್ಪಲ್ಲಿ ಆಗುವಷ್ಟು ಪುದೀನ ತಗೊಂಡಿದ್ದೇನೆ. ಪುದೀನ ತುಂಬ ಫ್ರೆಶ್ ಇದೆ ನೋಡಿ, ತೊಳೆ ತಗೊಂಡಿರುವಂಥದ್ದು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, 2 ಇಂಚ್ ಆಗುವಷ್ಟು ಶುಂಠಿ, 4 ಸ್ಪೂನಷ್ಟು ಸಕ್ಕರೆ. 2 ಲೋಟ ಫುಲ್ ಜಾರ್ ಸೋಡಾ ಮಾಡೋದಕ್ಕೆ ನಾನಿಲ್ಲಿ 4 ಚಮಚ ಸಕ್ಕರೆಯನ್ನು ತಗೊಂಡಿದ್ದೇನೆ. ಹಾಗೆಯೇ 3 ಹಸಿಮೆಣಸಿನಕಾಯಿ, ತುಂಬ ಖಾರ ಬೇಡ. ಹಾಗೆ 1 ಲಿಂಬೆಹಣ್ಣು. ಶುಂಠಿಯನ್ನು ಚೆನ್ನಾಗಿ ತೊಳೆದಾಗಿದೆ, ಇದರ ಈಗ ಸಿಪ್ಪೆ ತೆಗೆಯುವ. ನಾನಿಲ್ಲಿ 2 ಲೋಟ ಆಗುವಷ್ಟು ಫುಲ್ ಜಾರ್ ಸೋಡಾ ಮಾಡ್ತಾ ಇದ್ದೇನೆ. ತುಂಬ ಕ್ವಾಂಟಿಟಿ ಅದು ಬೇಕಾದರೆ ತುಂಬ ಕ್ವಾಂಟಿಟಿ ಶುಂಠಿ ಎಲ್ಲ ತೊಗೋಬೋದು. ನೋಡಿ ಶುಂಠಿ ಸಿಪ್ಪೆ ತೆಗೆದು ಹೀಗೆ ಕಟ್ ಮಾಡಿ ಇಟ್ಕೊಂಡ್ರೆ ಸಾಕು. ಹಾಗೆ ಇಲ್ಲಿ ಹಸಿಮೆಣಸಿನಕಾಯಿ 3 ತೊಗೊಂಡಿದ್ದೇನೆ. 2 ಲೋಟ ಫುಲ್ ಜಾರ್ ಸೋಡಾಕ್ಕೆ 3 ಮೆಣಸು ಸಾಕು. ತುಂಬ ಖಾರ ಆದರೆ ಉಂಟಲ್ಲ ನಮಗೆ ಕುಡಿಲಿಕ್ಕೆ ಆಗೋದಿಲ್ಲ. ಇನ್ನುಂಟಲ್ಲ ನಾವು ಇದನ್ನೆಲ್ಲ ಮಿಕ್ಸಿಗೆ ಹಾಕೊಂಡು ರುಬ್ಬಿಕೊಳ್ಳುವ. ಪುದೀನ ಚಟ್ನಿ ರೆಡಿ ಮಾಡ್ಕೋಬೇಕು. ಅದಕ್ಕೆ ಬೇಕಾಗಿ ನಾನಿಲ್ಲಿ ಪುದೀನವನ್ನು ಫಸ್ಟಿಗೆ ಹಾಕೋತೇನೆ. ಹಾಗೆಯೇ ಮೆಣಸು, ಶುಂಠಿ, ಸಕ್ಕರೆ ಕೂಡ ಇವಾಗಲೇ ಹಾಕ್ಕೊಳ್ಳುವ. 1/4 ಲೋಟ ನೀರು ಹಾಕೋತೇನೆ. ತುಂಬ ಹಾಕೊಳ್ಳೋದು ಬೇಡ, ಸ್ವಲ್ಪ ನುಣ್ಣಗೆ ಬರಲಿ ಅಂತ ಹೇಳಿ ಹಾಕ್ಕೊಂಡ್ರೆ ಸಾಕು. ನೋಡಿ ಪುದೀನ ಚಟ್ನಿ ರೆಡಿ ಆಯಿತು. ನೋಡಿ ಇನ್ನೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂತ ಹೇಳಿದರೆ ಈ ತಂಪು ಬೀಜ ಒಂದು ಅರ್ಧ ಚಮಚದಷ್ಟು ಹಾಕಿದ್ದೇನೆ ನಾನು. ನೋಡಿ ಯಾವ ರೀತಿ ಆಗಿದೆ ಅಂತೇಳಿ. ನೋಡಿ ಫುಲ್ ಜಾರ್ ಸೋಡಾ ಮಾಡಲಿಕ್ಕೆ ಸ್ಪೆಷಲ್ಲಾಗಿ ಬೇಕಾಗಿರುವಂಥದ್ದು ಈ ಚಿಕ್ಕ ಗ್ಲಾಸ್. ನೋಡಿ ನಾವು ಹೊರಗಡೆ ಅಂಗಡಿಯಲ್ಲಿ ಹೋಗಿ ಕೇಳಿದರೆ ಸಿಗ್ತದೆ. ನೋಡಿ ಇವಾಗ ನಾವು ತಂಪು ಬೀಜನ ಹಾಕ್ಕೊಳ್ಳುವ. ಕಾಮಕಸ್ತೂರಿ ಅಂತ ಕೂಡ ಹೇಳ್ತೇವೆ. 2 ಸ್ಪೂನಷ್ಟು ಹಾಕ್ಕೊಂಡೆ. ಹಾಗೆಯೇ 2 ಸ್ಪೂನ್ ಆಗುವಷ್ಟು ಪುದೀನ ಚಟ್ನಿಯನ್ನು ಕೂಡ ಹಾಕ್ಕೊಳ್ಳುವ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ನಿಂಬೆಹಣ್ಣನ್ನು ಕೂಡ ಹಿಂಡ್ಕೊಳ್ತೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಪುದೀನ ಚಟ್ನಿಯನ್ನು 2 ರಿಂದ 3 ಸ್ಪೂನ್ ಹಾಕೋಬೋದು, ಚೆನ್ನಾಗಿರ್ತದೆ ಫ್ಲೇವರ್. ನೋಡಿ ಚೆನ್ನಾಗಿ ಮಿಕ್ಸ್ ಆಯಿತು. ನೋಡಿ ಫುಲ್ ಬಾಟಲ್ ಸೋಡಾ ತಗೊಂಡಿದ್ದೇನೆ. ಸ್ವಲ್ಪ ಕೋಲ್ಡ್ ಇದೆ, ತುಂಬ ತಣ್ಣಗಿರುವಂಥ ಸೋಡಾವನ್ನು ನಾವು ತಗೋಬಾರ್ದು, ಆವಾಗ ನಮಗೆ ಬಬಲ್ಸ್ ಬರೋದಿಲ್ಲ ತುಂಬ ತಣ್ಣಗೆ ಆದಮೇಲೆ. ಹಾಗಾಗಿ ಸ್ವಲ್ಪ ಕೋಲ್ಡ್ ಇದೆ. ನೋಡಿ ಚೆನ್ನಾಗಿದೆ. ಈಗ ಲೋಟಕ್ಕೆ ಹಾಕ್ಕೊಳ್ಳುವ. 3/4 ಲೋಟ ಹಾಕ್ಕೊಂಡ್ರೆ ಸಾಕು. ಈ ಥರ ನಾವು ಲೋಟಕ್ಕೆ ಹಾಕುವಾಗ ಬಬಲ್ಸ್ ಬರಬೇಕು, ಆವಾಗನೇ ಚೆನ್ನಾಗಿರ್ತದೆ ನಮ್ಮ ಫುಲ್ ಜಾರ್ ಸೋಡಾ. ನೋಡಿ ಇವಾಗ ನಾವು ರೆಡಿ ಮಾಡಿದ ಮಸಾಲೆಯನ್ನು ಈ ಸೋಡಾದೊಳಗೆ ಹಾಕಬೇಕು. ನೋಡಿ ಈ ಥರ ಉಕ್ಕಬೇಕು. ಅದು ಹೇಗೆ ಹೊರಗಡೆ ಬರ್ತಾ ಉಂಟು ನೋಡಿ, ಫುಲ್ ಮಿಕ್ಸ್ ಆಗಿ ಹೊರಗಡೆ ಬರ್ತದೆ. ಫುಲ್ ಜಾರ್ ಅಂತ ಹೇಳಿದರೆ ಹಾಗೆಯೇ ಫುಲ್ ಜಾರೆಯಿಂದ ಹೊರಗಡೆ ಬರುವಂತಹ ಸೋಡಾ. ವಾ, ಕಡಕ್ಕಿದೆ ನಮ್ಮ ಫುಲ್ ಜಾರ್ ಸೋಡಾ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ, ಫುಲ್ ಗ್ರೀನ್ ಕಲರ್ ಆಗಿ ಹೇಗೆ ಬಬಲ್ಸ್ ಎಲ್ಲ ಮೇಲ್ಗಡೆ ಬರ್ತಾ ಉಂಟು. ನಮ್ಮ ಕೇರಳದ ಫುಲ್ ಜಾರ್ ಶೈಲಿಯಲ್ಲೇ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.